ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್ಗೆ ಮತ್ತೆ ಸ್ವಾಗತ. ಮೋದಿ ವಿರೋಧಿಗಳ ಇಂಡಿಯಾ ಕೂಟಕ್ಕೆ ಇದೀಗ ಮತ್ತೊಂದು ಆಘಾತ. ಏಕಾಂಗಿ ಸ್ಪರ್ಧೆ ಘೋಷಣೆ ಮಾಡಿದ್ದಾರೆ ಅರವಿಂದ್ ಕೇಜ್ರಿವಾಲ್. ದೆಹಲಿ, ಪಂಜಾಬ್, ಚಂಡೀಗಢದಲ್ಲಿ ಸ್ವತಂತ್ರ ಸ್ಪರ್ಧೆ ಅಂತ ಘೋಷಣೆ ಮಾಡಿದ್ದಾರೆ. ಟಿಎಂಸಿ ಜೆಡಿಯು ಬಳಿಕ ಈಗ ಇಂಡಿಯಾ ಕೂಟಕ್ಕೆ ಎಎಪಿ ಶಾಕ್ ಕೊಟ್ಟಿದೆ. 2 ತಿಂಗಳ ಲೋಕಸಭೆ ಚುನಾವಣೆ ಇದೆ. ಪಂಜಾಬ್, ಚಂಡೀಗಢ ಮತ್ತು ದೆಹಲಿಯಲ್ಲಿ ನಾವು ಏಕಾಂಗಿಯಾಗಿ ಸ್ಪರ್ಧೆ ಮಾಡ್ತೀವಿ ಎಂದಿದ್ದಾರೆ. ಮುಂದಿನ 10-15 ದಿನಗಳಲ್ಲಿ 14 ಸ್ಥಾನಗಳಿಗೆ ಅಭ್ಯರ್ಥಿ ಘೋಷಣೆ ಮಾಡ್ತೀವಿ. 2 ವರ್ಷಗಳ ಹಿಂದಿನಂತೆ ನಿಮ್ಮ ಆಶೀರ್ವಾದ ನೀಡಿ ಅಂತ ಕೇಜ್ರಿವಾಲ್ ಹೇಳಿದ್ದಾರೆ. ಪಂಜಾಬ್, ಚಂಡೀಗಢ, ದೆಹಲಿ ಏಕಾಂಗಿಯಾಗಿ ಸ್ಪರ್ಧಿಸ್ತೀವಿ ಅಂತ ಅರವಿಂದ್ ಕೇಜ್ರಿವಾಲ್ ಹೇಳ್ತಿದ್ದಾರೆ. INDA ಕಥೆ ಏನು ಪ್ರಶಾಂತ್? ಒಂದು ಕಡೆ TMC ಇಲ್ಲ, JDU ಇಲ್ಲ, ಈಗ ಆಪ್ ಹೇಳ್ತಾ ಇದೆ ಏಕಾಂಗಿಯಾಗಿ ಸ್ಪರ್ಧಿಸ್ತೀವಿ ಅಂತ. ಭಾವನಾ ನೋಡಿ, ಆಮ್ ಆದ್ಮಿ ಪಕ್ಷಕ್ಕೆ ಏಕಾಂಗಿಯಾಗಿ ಸ್ಪರ್ಧಿಸ್ತಕ್ಕಂಥದ್ದು ಅನಿವಾರ್ಯ ಇದೆ. ಯಾಕಂದರೆ ಆಮ್ ಆದ್ಮಿ ಪಕ್ಷ ಈಗ ದಿಲ್ಲಿಯಲ್ಲಿ 7 ಸೀಟ್ಗಳಿವೆ. ಕಾಂಗ್ರೆಸ್ ಅಲ್ಲೇನು ಅಸ್ತಿತ್ವನೇ ಇಲ್ಲ. ಅನಗತ್ಯವಾಗಿ ಕಾಂಗ್ರೆಸ್ಗೆ ಅಲ್ಲಿ ಸೀಟ್ ಬಿಟ್ಕೊಡ್ಲಿಕ್ಕೆ ಆಮ್ ಆದ್ಮಿ ಪಕ್ಷ ತಯಾರಿಲ್ಲ. ಒಂದು, ಪಂಜಾಬ್ನಲ್ಲಿ 13 ಸೀಟ್ಗಳಿವೆ. ಅಲ್ಲಿ BJPಗೆ ಅಸ್ತಿತ್ವ ಇಲ್ಲ ಜಾಸ್ತಿ. ಕರೆಕ್ಟ್. BJP 1-2 ಸೀಟ್ಗಳನ್ನು ಪಡೆದುಕೊಳ್ಬಹುದು ಅಂತಕ್ಕಂಥದ್ದು ಬಿಟ್ಟರೆ ಉಳಿದೆಲ್ಲ ಕಡೆ BJPಗೆ ಅಸ್ತಿತ್ವದಲ್ಲಿಲ್ಲ. ಆಮ್ ಆದ್ಮಿ ಪಕ್ಷಕ್ಕೆ ನೇರವಾಗಿರ್ತಕ್ಕಂಥ ಎದುರಾಳಿ ಯಾರು? ಕಾಂಗ್ರೆಸ್ ಪಾರ್ಟಿ. ಹೀಗಾಗಿ ಆ ಕಾಂಗ್ರೆಸ್ ಪಾರ್ಟಿಯ ಜೊತೆಗೆ ಮೈತ್ರಿಯನ್ನು ಮಾಡ್ಕೊಳ್ಬೇಕು ಅಂತಾದರೆ ಅದು BJPಯನ್ನು ಒಳಗೆ ಬಿಟ್ಕೊಂಡಂಗೆ. ನ್ಯಾಚುರಲಿ ನಿಮಗೆ ಆ್ಯಂಟಿ ಆಮ್ ಆದ್ಮಿ ಪಾರ್ಟಿ ಅಥವಾ ಆ್ಯಂಟಿ ಕಾಂಗ್ರೆಸ್ ವೋಟರ್ಸು ಶಿಫ್ಟ್ ಆಗಿಬಿಡ್ತಾರೆ BJP. INDA ಯಾರು? ಪಕ್ಷ ನೋಡಿ, INDA ಒಕ್ಕೂಟಕ್ಕೆ ಎಂಟರ್ ಆಗಿರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಕಾರಣ ಹೊರಗುಳಿದ್ರೆ ನೀವು BJPಯ ಪ್ರಾಸ್ಪೆಕ್ಟಿವ್ ಫ್ರೆಂಡ್ಸ್ ಅಂತ ಆಗತ್ತೆ. ಪಂಜಾಬ್ ಈಸ್ ಇವತ್ತಿನ ಮಟ್ಟಕ್ಕೆ ಪಂಜಾಬ್ ಈಸ್ ಆ್ಯಂಟಿ ಸೆಂಟರ್ ಸ್ಟೇಟ್. ಹೀಗಾಗಿ ನೀವು BJP ಜೊತೆ ಕಾಣಿಸ್ಕೊಂಡ್ರೆ ಪಂಜಾಬ್ನಲ್ಲಿ ನಿಮ್ಗೆ ವೋಟ್ಗಳು ಬರಲ್ಲ. ಆ ಕಾರಣದಿಂದ ಆಮ್ ಆದ್ಮಿ ಪಕ್ಷ ಏನು ಹೇಳ್ತಾ ಇದೆ ಅಂದರೆ, ನಾವು ಸೀಟ್ ಹಂಚಿಕೆ ಮಾಡ್ಕೊಳ್ಳಲ್ಲ, ಬಟ್ ವಿ ವಿಲ್ ಬಿ ಇನ್ ಅಲೈನ್ಸ್. ಅದಕ್ಕೇನು ಭಾಳ ಅರ್ಥ ಇಲ್ಲ. ಬಟ್ ಅವ್ರೇನು ಹೇಳ್ತಿದ್ದಾರೆ, ಪೋಸ್ಟ್ ಪೋಲಲ್ಲಿ ನೋಡ್ಕೊಳ್ಳೋಣ, ಪ್ರೀ ಪೋಲಲ್ಲಿ ನಾವೇನು ಅಲೈನ್ಸ್ ಆಗಲ್ಲ. ಅದು ಅನಿವಾರ್ಯ ಕೂಡ ಹೌದು ಅಂತ ಅನ್ಸುತ್ತೆ ನನಗೆ ಆಮ್ ಆದ್ಮಿ ಪಕ್ಷಕ್ಕೆ, ಕಾಂಗ್ರೆಸ್ಗೂ ಕೂಡ. ಇಲ್ಲಾಂದ್ರೆ ಏನಾಗುತ್ತೆ, ಹಳೆ ಮೈಸೂರಿನಲ್ಲಿ ಕಾಂಗ್ರೆಸ್ JDS ಕೈ ಜೋಡಿಸಿದಾಗ ನಿಮ್ಗೆ 11 ಕ್ಷೇತ್ರಗಳಲ್ಲಿ ಮಂಡ್ಯದಲ್ಲಿ ಸುಮಲತಾ ಒಂದು ಗೆದ್ದರು, DK ಸುರೇಶ್ ಮತ್ತು ಪ್ರಜ್ವಲ್ ರೇವಣ್ಣ 3. ಸುಮಲತಾ BJPಯ ಮೈತ್ರಿ ಅಂತ ಕನ್ಸಿಡರ್ ಮಾಡಿ, ಪ್ರಜ್ವಲ್ ರೇವಣ್ಣ ಮತ್ತು DK ಸುರೇಶ್ ಬಿಟ್ಟರೆ ಉಳಿದೆಲ್ಲ ಸೀಟ್ಗಳನ್ನು BJP ಗೆದ್ಕೊಳ್ತು, 11ರಲ್ಲಿ 9 ಸೀಟ್ಗಳನ್ನು. ಸೇಮ್ ಥಿಂಗ್ ವಿಲ್ ಹ್ಯಾಪನ್ ಇನ್ ಪಂಜಾಬ್. ಅಗೇನ್ ಅಕಾಲಿದಳ ಚಿಗಿದುಕೊಳ್ತಕ್ಕಂಥ ಎಲ್ಲ ಸಾಧ್ಯತೆಗಳಿರ್ತವೆ. ಆ ಕಾರಣದಿಂದ ಆಮ್ ಆದ್ಮಿ ಪಾರ್ಟಿ ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡ್ಕೊಳ್ಳಿಕ್ಕೆ ತಯಾರಿಲ್ಲ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ, ಸ್ಟ್ರಾಟಜಿಕಲಿ ಕೂಡ ನೋಡಿದಾಗ. ಮತ್ತು ನೋಡಿ, ಆಮ್ ಆದ್ಮಿ ಪಕ್ಷ ಬೆಳೆದಿದ್ದೇ ಅಟ್ ದ ಕಾಸ್ಟ್ ಆಫ್ ಕಾಂಗ್ರೆಸ್. ಕಾಂಗ್ರೆಸ್ಸನ್ನು ಮುಗಿಸಿಯೇ ಆಮ್ ಆದ್ಮಿ ಪಕ್ಷ 2 ಕಡೆ ಅಧಿಕಾರ ಹಿಡಿತು, ದಿಲ್ಲಿ ಮತ್ತು ಪಂಜಾಬ್ನಲ್ಲಿ. ಹೀಗಾಗಿ ಅವರು ಈಗ ನೇರವಾಗಿ ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡ್ಕೊಳ್ತಾರೆ ಅಂತ ಅನ್ನಿಸ್ತಾ ಇಲ್ಲ. ಒಂದು ಸ್ಟ್ರಾಟಜಿ ಇದಾಗಿ INDA ಒಕ್ಕೂಟದಲ್ಲಿ ಆಮ್ ಆದ್ಮಿ ಪಕ್ಷ ಇದೆ. ಬಟ್ ಅದನ್ನು ನೀವು ಸೀಟ್ ಶೇರಿಂಗ್, ಹಾಗಾಗಿ ನೋಡಿ, ಕಾಂಗ್ರೆಸ್ ಏನು ಹೇಳ್ತಾ ಇತ್ತು, 350 ಕ್ಷೇತ್ರಗಳಲ್ಲಿ ನಾವು ಸೀಟ್ ಶೇರಿಂಗ್ ಮಾಡ್ತೀವಿ ಅಂತ. ಹಳೆ UPA ರಾಜ್ಯಗಳಲ್ಲಿ ಸೀಟ್ ಶೇರಿಂಗ್ ಬಿಟ್ಟರೆ ಹೊಸಬರು ನಿಮ್ಮ ಜೊತೆ ಸೀಟ್ ಶೇರಿಂಗ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಬಿಹಾರ್ನಲ್ಲಿ ಲಾಲು ಮಾಡ್ಕೊಳ್ತಾರೆ, ಮಹಾರಾಷ್ಟ್ರದಲ್ಲಿ ಶರದ್ ಪವಾರ್ ಮತ್ತು ಉದ್ಧವ್ ಠಾಕ್ರೆ ಮಾಡ್ಕೊಳ್ತಾರೆ, ತಮಿಳ್ನಾಡಿನಲ್ಲಿ ಸ್ಟಾಲಿನ್ ಮಾಡ್ಕೊಳ್ತಾರೆ, ಅಸ್ಸಾಂನಲ್ಲಿ ಬದ್ರುದ್ದೀನ್ ಅಜ್ಮಲ್ ಮಾಡ್ಕೊಳ್ತಾರೆ. ಬಿಟ್ಟರೆ ಉಳಿದವರು ನಿಮ್ಮ ಜೊತೆ ಸೀಟ್, ಜಾರ್ಖಂಡ್ನಲ್ಲಿ JMM ಇದೆ, ಅದು ಓಲ್ಡ್ UPA ಪಾರ್ಟ್ನರ್. Mamata is not ready to have alliance truck with you. Arvind Kejriwal is not ready to have truck with you. ಯಾಕೆಂದರೆ ತಮ್ಮದೇ ಸ್ವಂತ ಬಲದ ಮೇಲೆ ಸೀಟ್ಗಳನ್ನು ಗೆಲ್ಲಿಕ್ಕೆ ಅವಕಾಶ ಇದ್ದಾಗ ನೀವು ಅದರಲ್ಲೊಂದು ಸ್ವಲ್ಪ ಪಾರ್ಟನ್ನು ಕಾಂಗ್ರೆಸ್ಸಿಗೆ ಬಿಟ್ಕೊಡುವಂಥ ಯಾವ ಪಾರ್ಟಿ ತಯಾರಾಗತ್ತೆ? ನೋಡಿ, ನಿಮಗೆ ಬೆಳೆಯಬಲ್ಲ ಒಂದಿಷ್ಟು ಪ್ರದೇಶ ಇದೆ ಅಂತ ನಿಮ್ಮ ಹತ್ರ ಅಂದ್ಕೋಣ ಅಲ್ವಾ? ನೀವು ಯಾವುದೋ ಒಂದು ರಾಷ್ಟ್ರೀಯ ಫ್ರೆಂಡ್ಶಿಪ್ಗೋಸ್ಕರ ಅದರಲ್ಲಿ ಅರ್ಧ ಪಾರ್ಟನ್ನು ಯಾರಿಗಾದರೂ ಬಿಟ್ಕೊಡ್ಲಿಕ್ಕೆ ತಯಾರಾಗ್ತೀರಾ? ನೀವು ಬೆಳ್ಕೊಳ್ಳಿ ಅಂತ. ಅದು ಆಮ್ ಆದ್ಮಿ ಪಕ್ಷ ಹಿಂಗಾಗಿ ಕಾಂಗ್ರೆಸ್ ಜೊತೆ ಸೀಟ್ ಶೇರಿಂಗಿಗೆ ತಯಾರಿಲ್ಲ. ಸ್ಟ್ರಾಟಜಿಕಲ್ ಪಾರ್ಲಿಮೆಂಟ್ರಿ ಸ್ಟ್ರಾಟಜಿಗೋಸ್ಕರ, ರಾಷ್ಟ್ರೀಯ ಸ್ಟ್ರಾಟಜಿಗೋಸ್ಕರ ಒಟ್ಟಿಗೆ ಬರಲಿಕ್ಕೆ ತಯಾರಿದೆ.
ಬಟ್ ಸೀಟ್ ಶೇರಿಂಗಿಗೆ ತಯಾರಾಗತ್ತೆ ಅಂತ ಅನ್ನಿಸ್ತಾ ಇಲ್ಲ. ಸೊ ವಾಟ್ ಎವರ್ ದೇ ಪ್ಲಾಂಟ್ ಇನಿಷಿಯಲ್ ಡೇಸಲ್ಲಿ ಅದು ಎಲ್ಲವೂ ಈಗ ಮುರಿದು ಬೀಳ್ತಾ ಇದೆ. ಕಾಂಗ್ರೆಸ್ಗೂ ಕೂಡ ಸಾಧ್ಯ. ಈಗ ನೀವು ಮಧ್ಯಪ್ರದೇಶದಲ್ಲಿ ಕಾಂಗ್ರೆಸ್ಗೆ ಅಖಿಲೇಶ್ ಯಾದವ್ ಸೀಟ್ ಬಿಟ್ಕೊಡ್ಲಿಕ್ಕೆ ಸಾಧ್ಯ ಆಯ್ತಾ? ಸಾಧ್ಯ ಆಗಲಿಲ್ಲ. ಗುಜರಾತ್ನಲ್ಲಿ ಆಮ್ ಆದ್ಮಿ ಪಾರ್ಟಿ ಇದೆ, ಕಾಂಗ್ರೆಸ್ ಆಮ್ ಆದ್ಮಿ ಪಾರ್ಟಿಗೆ ಸೀಟನ್ನು ಬಿಟ್ಕೊಡುತ್ತಾ? ಬಿಟ್ಕೊಡೋಕ್ಕೆ ಸಾಧ್ಯ ಆಗಲ್ಲ. ಕರ್ನಾಟಕದಲ್ಲಿ ಕಾಂಗ್ರೆಸ್ಸಿಗೆ JDSಗೆ ಸೀಟ್ ಬಿಟ್ಕೊಡ್ಲಿಕ್ಕೆ ಸಾಧ್ಯ ಆಗ್ತಿತ್ತಾ 135 ಸೀಟ್ ಬಂದ ಮೇಲೆ? ಯಾಕೆ ದೇವೇಗೌಡರನ್ನ INDI ಒಕ್ಕೂಟದ ಸಭೆ ಕರೆದಂತೆ ಕರ್ನಾಟಕದ ಇಬ್ಬರೂ ಕಾಂಗ್ರೆಸ್ ನಾಯಕರು ಯಾಕೆ ತಡೆದ್ರು? ಬಿಕಾಸ್ ಇಟ್ ಈಸ್ ಹೈಲಿ ಇಂಪಾಸಿಬಲ್ ಟು ಗಿವ್ ಸೀಟ್ಸ್ ಟು JDS. ನನಗನ್ಸುತ್ತೆ ಅದೇ ಸ್ಟ್ರಾಟಜಿ ಮೇಲೆ ಅರವಿಂದ್ ಕೇಜ್ರಿವಾಲ್ ಕೂಡ ಬಿಟ್ಕೊಡ್ತಾ ಇಲ್ಲ. ನಾಳೆ ಅವರು ವಿಧಾನಸಭೆಯಲ್ಲಿ ಹಿ ಹ್ಯಾಸ್ ಟು ಫೇಸ್ ಕಾಂಗ್ರೆಸ್. ರೈಟ್. ಅಲ್ಲಿ BJP ನರೇಂದ್ರ ಮೋದಿ ಇರೋಲ್ಲ, ಹಿ ಹ್ಯಾಸ್ ಟು ಫೇಸ್ ಕಾಂಗ್ರೆಸ್ ಇನ್ ವಿಧಾನಸಭಾ. ಹೀಗಾಗಿ ಅವರು ಸೀಟ್ ಬಿಟ್ಕೊಡ್ಲಿಕ್ಕೆ ತಯಾರಿಲ್ಲ ಅಂತ. ರೈಟ್. ಒಂದು ಚಿಕ್ಕ ಬ್ರೇಕ್ ತಗೋಣ. ಈಗ ಬ್ರೇಕ್ನ ನಂತರ ಪಾಕಿಸ್ತಾನದಲ್ಲಿ ಏನಾಗ್ತಾ ಇದೆ ಮಾಹಿತಿ ಕೊಡ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.